ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಏನು 10x10 ಅಲ್ಲಿ ಮಾಡಬೇಕಂತೇಳಿ ನಾವೇನು ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದರೆ ಈ ಒಂದು ಗೋಡೆಗಳೇನಿದಾವೆ, ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1 ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರ್ಬೋದು. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಗಾತ್ರದ ಅಂದರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದರೆ ಪೂರ್ಣವಾಗಿ ಹೇಳಬೇಕು, ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂಥ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂಥ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂಥ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂಥ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾಣಿಪೀಠ ಆಗಿರ್ಬೋದು, ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಏನು 10x10 ಅಲ್ಲಿ ಮಾಡಬೇಕಂತೇಳಿ ನಾವೇನು ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದರೆ ಈ ಒಂದು ಗೋಡೆಗಳೇನಿದೆ, ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1 ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರ್ಬೋದು. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಗಾತ್ರದ ಅಂದರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದರೆ ಪೂರ್ಣವಾಗಿ ಹೇಳಬೇಕು, ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂಥ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂಥ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂಥ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂಥ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾಣಿಪೀಠ ಆಗಿರ್ಬೋದು, ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಏನು 10x10 ಅಲ್ಲಿ ಮಾಡಬೇಕಂತೇಳಿ ನಾವೇನು ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದರೆ ಈ ಒಂದು ಗೋಡೆಗಳೇನಿದಾವೆ, ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1 ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರ್ಬೋದು. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಗಾತ್ರದ ಅಂದರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದರೆ ಪೂರ್ಣವಾಗಿ ಹೇಳಬೇಕು, ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂಥ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂಥ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂಥ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂಥ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾಣಿಪೀಠ ಆಗಿರ್ಬೋದು, ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಏನು 10x10 ಅಲ್ಲಿ ಮಾಡಬೇಕಂತೇಳಿ ನಾವೇನು ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದರೆ ಈ ಒಂದು ಗೋಡೆಗಳೇನಿದಾವೆ, ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1 ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರ್ಬೋದು. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಗಾತ್ರದ ಅಂದರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದರೆ ಪೂರ್ಣವಾಗಿ ಹೇಳಬೇಕು, ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂಥ ಪ್ರಾಚ್ಯಾವಶೇಷ ಅಂಥೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂಥ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂಥ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂಥ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂಥ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾಣಿಪೀಠ ಆಗಿರ್ಬೋದು, ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.